ಹಾಯ್ ಹಲೋ ಅರುಣ್ ಎಲ್ಲ ನನ್ನ ಸ್ನೇಹಿತರಿಗೆ ಜೈ ಹಿಂದ್. ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ಮತ್ತೆ ತಾನೇ ನಿಮಗೆ ನೋಟಿಫಿಕೇಶನ್ ಕೂಡ ಆಗಿದೆ. ವೈಫ್ಡೇಲಿ ಯಾವ ಹುದ್ದೆಗಳನ್ನ ಕರೆದಿದ್ದಾರಪ್ಪ ಅಂತಂದ್ರೆ MR ಮ್ಯೂಸಿಷಿಯನ್ ಅಂತ ಹೇಳ್ಕಿಂದ MR ಮ್ಯೂಸಿಷಿಯನ್ದಲ್ಲಿ ನಿಮ್ಗೆ ಸೇಲರ್ ಅಂತ ಹೇಳ್ಕಿಂದ ಇದರಲ್ಲಿ ಹುದ್ದೆಗಳನ್ನ ಕರೆದಾರ. ಈ ಹುದ್ದೆಗಳ ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳೆಷ್ಟು, ಸೊ ಇದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಯಾವಾಗ, ಇದ್ರ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ, ಮತ್ತು ಇದಕ್ಕೆ ಮ್ಯೂಸಿಷಿಯನ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೋ ಇಲ್ಲೋ, ಮತ್ತು ಏಜ್ ಎಷ್ಟರಿಂದ ಎಷ್ಟು ಅಂತ ಹೇಳ್ಕಿಂದ ಇದ್ದ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾನು ನಿಮ್ಮ ಮುಂದೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ನಿಮ್ಗೆ ಬರ್ತಾನೆ ಇರ್ತಾವೆ. ಆ ಜಾಬ್ ಅಂಕಿ ಯಾವುದೇ ಒಂದು ಇಯರ್ಲಿ ಹೋದ ಸರಿನೂ ಅಷ್ಟು ಕಾಲ್ಫಾರ್ಮ್ ಆಗಿದ್ದು, ಈ ಸರಿನೂ ಅಷ್ಟೇ ಕಾಲ್ಫಾರ್ಮನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಕೋಬಹುದು, ನೇವಿಯಲ್ಲಿ SSR ಮತ್ತು MR ಅಂತ ಹೇಳ್ಕಿಂದ ಹಿಂದೆ ತಾನೇ ನೋಟಿಫಿಕೇಶನ್ ಆಗಿತ್ತು. ಎಲ್ಲರೂ ಕೂಡ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಲೈವ್ ಫೋಟೋ ಆಗಿತ್ತು. ಸಾಕಷ್ಟು ಜನ ಕಡಿಮೆ ಅನಿಸುತ್ತೆ, ಆಲ್ಮೋಸ್ಟ್ ಆಲ್ ಅಪ್ಲಿಕೇಶನ್ನ ಅದು ಪ್ರಾಬ್ಲಮ್ನಿಂದ ಎಷ್ಟೋ ಜನ ಅರ್ಜಿಯನ್ನು ಸಲ್ಲಿಸಿಲ್ಲ. ಈಗೇನಪ್ಪ ಅಂತಂದ್ರೆ ಇಂಡಿಯನ್ ನೇವಿಯಲ್ಲಿ ಇದರಲ್ಲೇ ಅದೇ ವೆಬ್ಸೈಟ್ನಲ್ಲಿ ಕೂಡ ನಿಮ್ಗೆ MR ಮ್ಯೂಸಿಷಿಯನ್ ಅಂತ ಹೇಳ್ಕಿಂದ ಸಪ್ರೇಟ್ ಆದಂಥ ಹುದ್ದೆಗಳನ್ನ ಕರೆದಾರ. ಇದರ ಕ್ವಾಲಿಫಿಕೇಶನ್ ನೋಡ್ಕೊಡ್ರಿ, 10ನೇ ತರಗತಿ ಮುಗಿದಿದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಅಪ್ಲೈ ಡೇಟ್ ಯಾವಾಗಿದ್ರೆ ಸ್ಟಾರ್ಟ್ ಅಪ್ಪ ಅಂತಂದ್ರೆ ನೋಡ್ಕೋಬಹುದು, 1/7/2024 ಹಿಡಿದು ಎಷ್ಟಪ್ಪ ಅಂತಂದ್ರೆ 1/7/2024 ಹಿಡಿದು ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೂ ಕೂಡ ಇದಕ್ಕೆ ಅರ್ಜಿ ಸ್ಟಾರ್ಟ್ ಆಗಿಲ್ಲ. ಕ್ಲೋಸಿಂಗ್ ಡೇಟ 11/07/2024ಗೆ ಇದು ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಅರ್ಜಿಯನ್ನು ಸಲ್ಲಿಸೋರು ಈಗ ಇದಕ್ಕೆ ಏಜ್ ನೋಡ್ಕೊಡ್ರಿ, ಏಜ್ ಎಷ್ಟರಿಂದ ಎಷ್ಟರೊಳಗಡೆ ಜನಿಸಿರಬೇಕು ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಇದು ಅಗ್ನಿವೀರದಲ್ಲಿ ಅಗ್ನಿಪಥ್ ಸ್ಕೀಮ್ ಬಂದಿರತಕ್ಕಂಥದ್ದು. ಇದು ಕೂಡ 4 ವರ್ಷ ಜಾಬ್ ಇರತಕ್ಕಂಥದ್ದು. ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್ ಅಲ್ಲ. ಸೊ ಇದು ನೆಕ್ಸ್ಟ್ ನೋಡ್ಕೋಬಹುದು, ನೀವು ಪರ್ಮನೆಂಟ್ ಮಾಡ್ಕೊಳ್ಬಹುದು ಮುಂದೆ. ಈಗ ಒಂದು ಬ್ಯಾಚ್ ಹೊರಗಡೆ ಬರೋ ಮಟ್ಟನು ಯಾವುದು ಇನ್ಫಾರ್ಮೇಶನ್ ಕ್ಲಿಯರಿಟಿ ಇರೋದಿಲ್ಲ. ಸೊ 4 ವರ್ಷ ಅಂತ ಹೇಳ್ಕಿಂದ ನೀವು ಇಂಥ ಜಾಬ್ಗಳಿಗೆ ಅಪ್ಲಿಕೇಶನ್ ಹಾಕೋದು ಬಿಡೋದು ತಪ್ಪು. ಇವಕ್ಕೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕ್ರಿ. ಫೈನಲಿ ಸೆಲೆಕ್ಷನ್ ಆದಮೇಲೆ ಜಾಯ್ನಿಂಗ್ ಲೆಟರ್ ಬಂದ ಮೇಲೆ ಆಗ ವಿಚಾರ ಮಾಡಿರಿ, ಹೋಗೋದು ಬಿಡೋದು ಅವಾಗ ವಿಚಾರ ಮಾಡಿರಿ. ಸಿಕ್ಕ ಅವಕಾಶ ಇಂಥ ಏಜ್ನಲ್ಲಿ ನಿಮ್ಗೆ ಒಳ್ಳೆ ಸಿಗೋದಿಲ್ಲ. ಇಲ್ಲಿ ನೋಡ್ಕೋಬಹುದು, ಏಜ್ ಎಷ್ಟರಿಂದ ಎಷ್ಟರ ಮಟ್ಟ ಅಂತ 1/11/2003 ಹಿಡಿದು 30/4/2007 ಹೊರಗಡೆ ಯಾರಾದರೂ ಜನಿಸಿದ್ರೆ ಸೊ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಅಗ್ನಿಪಥ್ ಸ್ಕೀಮ್ನಲ್ಲಿ ಎಷ್ಟು ಏಜನ್ನು ಈಗ ಆರ್ಮಿ, ನೇವಿ, ಏರ್ಫೋರ್ಸ್ನಲ್ಲಿ ಕೊಟ್ಟಿದ್ದಾರಲ್ಲ ಅದೇ ತರನಾಗಿ ಇದರಲ್ಲಿ ಕೂಡ ಸೇಮ್ ಏಜನ್ನು ಕೊಟ್ಟಿದ್ದಾರೆ. ಇದಕ್ಕೆ ಫಿಸಿಕಲಿ ಯಾವ ಥರ ಇರ್ತದೆ, ಹೈಟ್ ಎಷ್ಟು ಇರುತ್ತಪ್ಪ ಅಂತ ತಿಳ್ಕೊಡ್ರಿ. ಹೈಟ್ ನಾರ್ಮಲ್ ಆಗಿ ಬಹಳ ಕಡಿಮೆ ಇರ್ತೈತಿ. ಹೈಟ್ ನೋಡ್ಕೊಡ್ರಿ, ಪುರುಷರಿಗೆ 157 ಸೆಂಟಿಮೀಟರ್ ಹೈಟ್ ಇದ್ದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಎಷ್ಟಪ್ಪ ಅಂತಾರೆ 157. ಮಹಿಳೆಯರಿಗೆ ಕೂಡ 157 ಹೈಟ್ ಇರಲೇ ಬೇಕಾಗುತ್ತೆ. ಇದಕ್ಕೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಯಾವ ಥರ ಇರ್ತೈತಿ, ಫಿಸಿಕಲ್ ಇದಕ್ಕೂ ಕೂಡ ಇರುತ್ತೆ. ಎಸ್, ಇದಕ್ಕೂ ಕೂಡ ಫಿಸಿಕಲ್ ಅನ್ನು ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ನೋಡ್ಕೋಬಹುದು, ಮೇಲ್ ಕೆಡೆಟ್ಗಳಿಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟಪ್ಪ ಅಂತಂದ್ರೆ ಆರ್ಮಿಯಲ್ಲಿ ಯಾವ ಥರ ನಿಮ್ಗೆ 4 ಚಕ್ಕರ್ ಅಂದ್ರೆ 4 ರೌಂಡನ್ನು ಏನು ನೋಡ್ತಿರಲ್ಲ, ಇಲ್ಲಿ ಕೂಡ ನೀವು 4 ರೌಂಡನ್ನು ನೋಡಬೇಕು. 6.5 ನಿಮಿಷ ನಿಮಗೆ ಪುರುಷರಿಗೆ ಟೈಮಿಂಗ್ ಇರುತ್ತೆ. ರನ್ನಿಂಗ್ ಎಷ್ಟಪ್ಪ ಅಂತಾರೆ 6.5 ನಿಮಿಷ ಟೈಮಿಂಗ್ ಇರ್ತದೆ. ಅದೇ ತರನಾಗಿ ಮಹಿಳೆಯರಿಗೆ ನೋಡ್ಕೊಡ್ರಿ, 1600 ಮೀಟರ್ ನಿಮಗೂ ಕೂಡ ರನ್ನಿಂಗ್ ಇರ್ತೈತಿ. 8 ನಿಮಿಷ ನಿಮ್ಗೆ ಟೈಮಿಂಗನ್ನು ಇರ್ತೈತಿ. 8 ನಿಮಿಷದ ಒಳಗಡೆ ಯಾರು ಬರ್ತಿರಲ್ಲ ನಿಮ್ಮನ್ನ ಫೈನಲಿ ಫಿಸಿಕಲಿಗೆ ಸೆಲೆಕ್ಟ್ ಆದಾಗೆ. ನೆಕ್ಸ್ಟ್ ಇದರಲ್ಲಿ ಸ್ಪಾಟ್ಸ್ ಎಷ್ಟಪ್ಪ ಅಂತಾರೆ, ಪುರುಷರಿಗೆ 20 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. ಮಹಿಳೆಯರಿಗೆ 20 ಟೈಮ್ಸ್ ಅಂದ್ರೆ 20 ಸಾರಿ ನೀವು ಸ್ಕ್ವಾಟ್ಸ್ ಮಾಡಬೇಕು. ನೆಕ್ಸ್ಟ್ ಮಹಿಳೆಯರಿಗೆ 15. ಪುಷಪ್ ಪುರುಷರಿಗೆ ಮಾತ್ರ ಇರ್ತೈತಿ, 15 ಇರ್ತೈತಿ. ಮಹಿಳೆಯರಿಗೆ ಕೂಡ 10 ಇರ್ತೈತಿ. ನೆಕ್ಸ್ಟ್ ಇದು ನಾರ್ಮಲ್ ಆದಂಥ ಇವನ್ನೆಲ್ಲರೂ ಕೂಡ ನೀವು ಫಾಸ್ಟ್ ಮಾಡ್ತೀರಿ. ಮೇನ್ ನೀವು ಟ್ರೈ ಮಾಡೋಂಥದ್ದು ಏನಪ್ಪ ಅಂತಾರೆ ಫಿಸಿಕಲಿಗೆ ಜಾಸ್ತಿ ರನ್ನಿಂಗ್ ಬಗ್ಗೆ ನೀವು ಗಮನವನ್ನು ಕೊಡಬೇಕಾಗುತ್ತೆ. ಈ ಅಂಕಿ ನಾರ್ಮಲಿ ಎಲ್ಲರನ್ನೂ ಕೂಡ ಪಾಸ್ ಮಾಡೇ ಮಾಡ್ತಾರೆ. ಇದರಲ್ಲಿ ನೋಡ್ಕೊಡ್ರಿ, ಆನ್ಲೈನ್ ಮುಖಾಂತರ ಇನ್ನೂ ಕೂಡ ಅರ್ಜಿ ಕೂಡ ಸ್ಟಾರ್ಟ್ ಆಗಿಲ್ಲ. ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳನ್ನ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಈಗ ನಿಮ್ಗೆ ನೇವಿಯಲ್ಲಿ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಅನ್ನು ಕರೀಲಿ, ಅದರಲ್ಲಿ ನಿಮ್ಗೆ ಮೆನ್ಷನ್ ಅನ್ನ ಮಾಡಿರೋದಲ್ಲ, ಇಷ್ಟು ಹುದ್ದೆಗಳನ್ನ ಕರೆದಿದ್ದೀವಿ ಅಂತ ಹೇಳ್ಕೇಶಂದ. ಈಗ ನೀವು ಅಜ್ಮಾಸ್ ಆಗಿ ನೀವು ತಿಳ್ಕೊಳ್ರಿ ಎಷ್ಟು ಇರ್ಬೋದು. ಸರಿ ಕನ್ಫರ್ಮ್ ಅಂದ್ರೆ ಪ್ರೀವಿಯಸ್ ಇಯರ್ದ ಚೆಕ್ಕನ್ನು ಇದು ಇಯರ್ಲಿ ವೈಸ್ ನಿಮ್ಗೆ ನೋಟಿಫಿಕೇಶನ್ ಆಗ್ತಾನೆ ಇರ್ತೈತಿ. ವರ್ಷಕ್ಕೊಮ್ಮೆ ಈ ನೋಟಿಫಿಕೇಶನ್ ಅನ್ನ ಮಾಡ್ತಾನೆ ಇರ್ತಾರೆ. ಇದು ಏನಪ್ಪಾ ಅಂತಾರೆ 0 to 2024 ಇರ್ತಕ್ಕಂಥ ಇಂಟೇಕ್ದು ಇದು ನೋಟಿಫಿಕೇಶನ್ನು. ನೆಕ್ಸ್ಟ್ ಇದರಲ್ಲಿ SSLC ಮುಗಿದವರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾ ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾ ಅಂತ ಹೇಳ್ಕೊಂಡು ಎಸ್, ಇದಕ್ಕೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ಕೇಳಿದಾರೆ. ಮ್ಯೂಸಿಷಿಯನ್ ಅಂದ್ರೆ ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಒಂದು ನೋಡಿರ್ಬೋದು, ಈಗ ಆರ್ಮಿಯಲ್ಲಿ ಆಯಿತು, ಏರ್ಫೋರ್ಸ್ನಲ್ಲಿ ಆಯಿತು, ನೇವಿಯಲ್ಲಿ ಆಯಿತು,
ಕಸ್ಟಮ್ ಪರೇಡ್ ಅಂತೇಳಿ POP ಅಂತೇಳಿ ಕೇಸಿಂದ ನಿಮ್ಗೆ ಒಂದು ಪಾಸಿಂಗ್ ಔಟ್ ಪರೇಡ್ ಅಂತೇಳಿ ಕೇಸಿಂದ ನಡೆಸ್ತಾರ. ಅದರಲ್ಲಿ ನಿಮ್ಗೆ ಅಲ್ಲಿ ಮ್ಯೂಸಿಕ್ ಅಂದ್ರೆ ಆ ಸೌಂಡ್ ಅಂದ್ರೆ ಊದುದು ಬಾರಿಸೋದು ಏನು ಮುಂದೆ ಮಾಡ್ತಿರ್ತಾರಲ್ಲ ನಿಮ್ಗೆ ಪರೇಡ್ ಟೈಮ್ನಲ್ಲಿ ಅಲ್ಲಿ ಸೈಡ್ಗೆ ಏನಿತ್ತು ಅಂತಾರಲ್ಲ ಅದು ಅವ್ರು ಏನಂತ ಇರ್ತಾರಲ್ಲ ಅವ್ರಿಗೆ ಮ್ಯೂಸಿಷಿಯನ್ ಅಂತ ಕರೀತಾರ. ಆ ಮ್ಯೂಸಿಷಿಯನ್ಗೆ ಇದು ನೋಟಿಫಿಕೇಶನ್ ಅನ್ನು ಮಾಡಿರ್ತಾರೆ. ನೀವು ಜಾಯಿನ್ ಆದ್ರೂ ಕೂಡ ಅದೇ ವರ್ಕ್ ನಿಮ್ದು ಅಲ್ಲಿರ್ತೈತಿ. ಆ ವರ್ಕ್ ಹೋಗ್ಬೇಕಂದ್ರೆ ನಿಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲೇಬೇಕಾಗುತ್ತೆ. ಯಾವುದೇ ಒಂದು ಫಂಕ್ಷನ್ ಇದ್ರೂ ಕೂಡ ಮ್ಯೂಸಿಷಿಯನ್ದವರ ಬೇಕಾಗಿರ್ತದೆ. ಅದಕ್ಕೋಸ್ಕರ ನೀವೇನಾದರೂ ಮ್ಯೂಸಿಷಿಯನ್ನಲ್ಲಿ ಆ ಕೋರ್ಸನ್ನು ಮಾಡಿದರೆ ಅದು 1 ಇಯರ್ ಕೋರ್ಸು, ಈ ಥರ 6 ತಿಂಗಳ ಕೋರ್ಸು, 2 ವರ್ಷದ ಕೋರ್ಸ್ಗಳ ಇರ್ತಾವೆ. ಆ ಕೋರ್ಸನ್ನು ಯಾರಾದರೂ ಮಾಡಿದರೆ ನಿಮ್ಮ ಹತ್ರ ಆ ಸರ್ಟಿಫಿಕೇಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಸೊ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದರಲ್ಲಿ ಕೂಡ ನಿಮ್ಗೆ ನೋಟಿಫಿಕೇಶನಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಕಂಪಲ್ಸರಿ ಅದು ಮ್ಯೂಸಿಷಿಯನ್ ಸರ್ಟಿಫಿಕೇಟನ್ನು ಹೊಂದಲೇಬೇಕಾಗಿರುತ್ತೆ ಅಂತ ಹೇಳಿ ನಿಮ್ಮ ಹತ್ರ ಯಾರ ಹತ್ರ ಇದ್ದರೆ ಈ ಅರ್ಜಿಯನ್ನು ಸಲ್ಲಿಸ್ಕೊಳ್ರಿ. ಇರಲಿಲ್ಲ ಅಂದ್ರೂ ಕೂಡ ನಿಮ್ಮ ಹತ್ರ ನಿಯರೆಸ್ಟ್ ಆಲ್ಮೋಸ್ಟ್ ಎಲ್ಲ ಇದ್ದೇ ಇರ್ತಾವೆ. ಮ್ಯೂಸಿಷಿಯನ್ ಕೋರ್ಸ್ ಬಗ್ಗೆ ನಿಮ್ಗೆ ಎಲ್ಲ ಕಡೆ ಇದ್ದೇ ಇರ್ತಾವೆ. ಅಲ್ಲಿ ಹೋಗ್ಬೇಕಾದ್ರೆ ನೀವು ಕೂಡ ಅಡ್ಮಿಷನ್ ಮಾಡಿಕೊಡ್ರಿ. ಈ ಸರಿ ಮಾಡಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಬ್ಯಾಚಿಗೆ ಆದರೂ ನಿಮ್ಗೆ ಆ ಮ್ಯೂಸಿಷಿಯನ್ ಸರ್ಟಿಫಿಕೇಟ್ ಬಂತಂದ್ರೆ ನೀವು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಿಲಿಟಿ ಆಗ್ತೀರಿ. ಇದು ಅಪ್ಲೈ ಡೇಟ್ ನಿಮ್ಗೆ 1ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮಂತ್ 1ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಅರ್ಜಿಯನ್ನು ಸಲ್ಲಿಸ್ಕೊಡ್ರಿ ಯಾರಾದರೂ ಇದ್ರಪ್ಪ ಅಂತಂದ್ರೆ. ಇಂಥವೆಲ್ಲ ನೋಟಿಫಿಕೇಶನ್ಗಳನ್ನ ಬರ್ತಾನೆ ಇರ್ತಾವೆ. ಸೊ ನಿಮ್ಗೆ ಯೂಸ್ ಆಗಲ್ಲ ಅಂತ ಹೇಳಿ ಸಾಕಷ್ಟು ಜನ ಬಿಟ್ಕೊಂಡಿರ್ತೀರಿ. ಅದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಗಮನ ಇರೋದಿಲ್ಲ. ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ನೋಡ್ಕೋಬೇಕು ಅನ್ಕೊಂಡಿದ್ರೆ ಯಾವುದೇ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಲಿ, ರಿಸಲ್ಟ್ ಆಗಲಿ, ಫೈನಲ್ ನಿಮ್ಗೆ ಜಾಯ್ನಿಂಗ್ ಲೆಟರ್ ಆಗಲಿ, ಯಾವುದೇ ಒಂದು ಅಪ್ಡೇಟ್ಗಳು ಬೇಕಾಗಿದೆ. ಸೊ ನಿನ್ನೆ ತಾನೇ ನೋಡಿರ್ಬೋದು ನಿಮ್ಗೆ ಅಗ್ನಿವೀರರಿಗೆ ಒಂದು ಜಿಮೇಲಿಗೆ ಮೆಸೇಜ್ ಕೂಡ ಬಂದಿದೆ. ಅವೆಲ್ಲ ಅಪ್ಡೇಟ್ಗಳನ್ನು ಮಾಹಿತಿಗಳನ್ನು ಕನ್ನಡದಾಗ ಫಸ್ಟ್ ಆಫ್ ಆಲ್ ನೀವೇನಾದರೂ ತಿಳ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಾಕಷ್ಟು ನಿಮ್ಗೆ ಯೂಸ್ಫುಲ್ ಇದೆ ಸ್ನೇಹಿತರೆ. ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಲಿಂಕ್ ಮೇಲೆ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಾಯ್ನ್ ಆದ್ರಪ್ಪ ಅಂತಂದ್ರೆ ಇದರಲ್ಲಿ ಹೇಳೋಕ್ಕಾಗಿಲ್ಲ ಅಂದರೂ ಕೂಡ ಅಲ್ಲಿ ನಿಮ್ಗೆ PDF ಹಾಕಿರ್ತೀನಿ. ಅಲ್ಲಿ ಕೂಡ ಹೋಗಿ ನೋಡ್ಕೊಳ್ಬೋದು. ಬೇಕಾದರೆ ಇದನ್ನ ಮ್ಯೂಸಿಷಿಯನ್ MRದ ನಿಮ್ಗೆ ನೋಟಿಫಿಕೇಶನನ್ನು ಅಲ್ಲಿ ಶೇರ್ ಮಾಡಿರ್ತೀನಿ. ಒಂದ್ಸಾರಿ ಹೋಗಿ ಚೆಕ್ಕನ್ನು ಮಾಡ್ಕೊಡ್ರಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕನ್ನು ಕೊಡ್ರಿ. ಈ ವಿಡಿಯೋನ ನಿಮಗೆ ಯೂಸ್ ಆಗಲಿಲ್ಲ ಅಂದರೂ ಕೂಡ ನಿಮ್ಮ ಸ್ನೇಹಿತರಿಗಾದರೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರೆಯಬೇಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಈಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.